ಇವತ್ತಿನ ರೀಡಿಂಗಲ್ಲಿ ಈ ಕ್ಷಣ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್. ಮುಂದಿನ ತಿಂಗಳು 5ನೇ ತಾರೀಕು ಹುಣ್ಣಿಮೆ ದಿನ ಮನಿ ಬೌಲ್ ರಿಚುವಲ್ ನಡೀತಾ ಇದೆ. ನಿಮ್ಮ ಲೈಫಲ್ಲಿ ಹಣದ ವಿಷಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ, ಹಾಗೆ ಹೊಸ ಹೊಸ ಅಪಾರ್ಚುನಿಟಿಗಳನ್ನು ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಲಿಕ್ಕೆ, ಮನಿ ಬ್ಲಾಕೇಜಸ್ ರಿಮೂವ್ ಆಗೋದಕ್ಕೆ, ಹಾಗೆ ಹಣ ಹಾಗೂ ಸಂಪತ್ತು ಧಾರಾಳವಾಗಿ ನಿಮ್ಮ ಲೈಫಿಗೆ ಬರೋದಕ್ಕೆ ಈ ಒಂದು ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಇದು ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದಾಗಿರುತ್ತೆ. 1 ಅವರ್ ಆದರೂ ಕೂಡ ಆಗಬಹುದು ಈ ಒಂದು ರಿಚುವಲ್. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ಮನಿ ಬಾಲ್ ರಿಚುವಲ್ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಹಾಗೆ ಕಾರ್ಡ್ ಕಟಿಂಗ್ ರಿಚುವಲ್ ಕೂಡ ನಡೀತಾ ಇದೆ. ಶನಿವಾರ 8ನೇ ತಾರೀಕಿಗೆ, ನವೆಂಬರ್ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ಓಕೆನಾ? ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಚೆಕ್ ಮಾಡಿರ್ತೀರಾ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ರಿಮೂವ್ ಮಾಡೋದಕ್ಕೆ, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ನ ನ್ಯೂ ಬಿಗಿನಿಂಗ್ ರೀಸ್ಟಾರ್ಟ್ ಮಾಡೋದಕ್ಕೆ, ನೆಗೆಟಿವ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಎಸ್, ಇನ್ ಡೀಟೇಲ್ ಆಗಿ ನೀವು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಬೋದು. ಅಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಏಸ್ ಆಫ್ ಪೆಂಟಿಕಲ್, 3 ಆಫ್ ಪೆಂಟಿಕಲ್, ಹಾಗೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಈ ಕ್ಷಣ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಬರ್ತಾ ಇದೆ? ಓಕೆ, ಈ ಒಂದು ಪ್ರೀತಿಯಲ್ಲಿ ಕ್ಯಾಸ್ಟ್ ಇಶ್ಯೂಸ್ ತುಂಬಾ ಕಾಣಿಸ್ತಾ ಇದೆ ನನಗಿಲ್ಲಿ. ಕ್ಯಾಸ್ಟ್ ಇಶ್ಯೂಸ್ ಇರೋದ್ರಿಂದ ಎಲ್ಲೊಂದು ಕಡೆ ಅವರು ಭಯ ಪಡ್ತಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ಈ ಕ್ಷಣ ನಿಮ್ಮ ಬಗ್ಗೆ ಅವರಿಗೆ ಮನಸ್ಸಲ್ಲಿ ಪ್ರೀತಿ ಇದ್ರೂ ಕೂಡ ಅವರಿಗೆ ಭಯ ಅನ್ನುವಂಥದ್ದು ಕಾಡ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವರು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿ ಅವರು ಫ್ಯಾಮಿಲಿ ಹತ್ರ ಮಾತಾಡುವಂಥ ಒಂದು ನಿರ್ಧಾರನ ತಗೊಳ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಬಗ್ಗೆ ಅವರಿಲ್ಲಿ ಈ ಪ್ರೀತಿನ ಬಿಟ್ಕೊಡ್ಬಾರ್ದು, ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋಂಥ ಒಂದು ನಿರ್ಧಾರನ ಅವರಿಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅವರು ಆ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ. ಅಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಲಿಕ್ಕೆ, ಕಳ್ಕೊಳ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಸಂಪೂರ್ಣವಾಗಿ ನಿಮ್ಮ ಪ್ರೀತಿಗೆ ಅವರು ಒಪ್ಪಿಗೆನ ಕೊಡೋದಕ್ಕಾಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಮಾತಾಡೋದಕ್ಕಾಗಿರ್ಬೋದು ರೆಡಿ ಇದ್ದಾರೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮನ್ನು ಅವರು ಮನಸ್ಸಿಂದ ಇಷ್ಟಪಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಕ್ಷಣ ನಿಮ್ಮನ್ನು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಥರದಲ್ಲಿ ಅವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಹಾಗೆಯೇ ರಿಚುವಲ್ಸ್ಗಳಿಗೆ ಜಾಯಿನ್ ಆಗಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಹಣಕಾಸಿನ ಸ್ಥಿತಿನ, ಹಾಗೆ ನಿಮ್ಮ ರಿಲೇಷನ್ಶಿಪ್ನ ಸ್ಥಿತಿನ ಸರಿ ಮಾಡ್ಕೊಳ್ಲಿಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.